ಸುಮಲತಾ ಅಂಬರೀಶ್ ಅವರನ್ನ ಮತ್ತೆ ಟಾರ್ಗೆಟ್ ಮಾಡಿಕೊಂಡು ಅಖಾಡಕ್ಕಿಳಿದ್ರ ದೇವೇಗೌಡರು ಈ ಪ್ರಶ್ನೆಗೆ ಕಾರಣವಿದೆ. ಇತ್ತೀಚೆಗೆ ಗೌಡರು ಸ್ಥಳೀಯ ಚುನಾವಣೆಗಳಲ್ಲಿ ಬಿಜೆಪಿ ಜೊತೆ ಮೈತ್ರಿ ಸಾಧ್ಯವಿಲ್ಲ ಎಂಬ ದಿಢೀರ್ ಬಾಂಬ್ ಸಿಡಿಸಿದ್ರು. ಈ ಮಾತು ಬಿಜೆಪಿ ಜೆಡಿಎಸ್ ಮೈತ್ರಿ ನಡುವೆ ಬಿರುಕಿನಂತೆ ಗೋಚರಿಸಿದ್ರು ಸುಮಲತಾ ಅಂಬರೀಶರೇ ಗೌಡರ ನಿಜವಾದ ಟಾರ್ಗೆಟ್. ಯಾಕೆ? ನೋಡೋಣ ಬನ್ನಿ. ಈ ಮೈತ್ರಿಯಿಂದ ಹೆಚ್ಚು ಲಾಭವಾಗುತ್ತಿರೋದು ಜೆಡಿಎಸ್ಗೆ. ಕುಮಾರಸ್ವಾಮಿ ಕೇಂದ್ರ ಮಂತ್ರಿಯಾಗಿದ್ದಾರೆ. ಪಕ್ಷ ಸಂಘಟನೆಗೆ ಸ್ಪೇಸ್ ಸಿಕ್ಕಿದೆ. ತಮ್ಮ ಕುಟುಂಬದ ಮೇಲೆ ಬಂದಿರುವ ಲೈಂಗಿಕ ಆರೋಪಗಳಿಂದ ರಕ್ಷಣೆ ಪಡೆಯುವ ಅವಕಾಶವೂ ದಕ್ಕಿದೆ. ಇಂತಹ ಸಮಯದಲ್ಲಿ ಮೈತ್ರಿ ಮುರಿದುಕೊಂಡ್ರೆ ಜೆಡಿಎಸ್ಗೆ ನಷ್ಟ. ಹಾಗಿದ್ದು ಗೌಡರೇಕೆ ಮೈತ್ರಿ ಭಂಗದ ಮಾತಾಡಿದ್ರು? ದೇವೇಗೌಡರ ರಾಜಕಾರಣದ ವೈಖರಿ ಅರ್ಥ ಮಾಡಿಕೊಂಡವರಿಗೆ ಇದು ಬ್ಲ್ಯಾಕ್ ಮೇಲ್ ತಂತ್ರ ಎಂಬುದು ಅರ್ಥವಾಗುತ್ತೆ. ಮೈತ್ರಿ ಪಕ್ಷಗಳ ವಿಶ್ವಾಸದಿಂದಾಗಿಯೇ ಅಧಿಕಾರ ನಡೆಸುತ್ತಿರುವ ಬಿಜೆಪಿ ಹೈಕಮಾಂಡ್ ನಾಯಕರ ಮೇಲೆ ಒತ್ತಡ ತಂದು ತಮ್ಮ ಕಾರ್ಯ ಸಾಧಿಸಿಕೊಳ್ಳಲು ದೇವೇಗೌಡರು ಈ ಅಸ್ತ್ರ ಪ್ರಯೋಗಿಸಿದ್ದಾರೆ. ಯಾವುದು ಆ ಕಾರ್ಯ? ಮಂಡ್ಯದ ರಾಜಕಾರಣದಿಂದ ಸುಮಲತಾರನ್ನ ಸಂಪೂರ್ಣವಾಗಿ ಅಳಿಸಿ ಹಾಕೋದೇ ಗೌಡರ ಉದ್ದೇಶ. ಕುಮಾರಸ್ವಾಮಿಯವರು ಎಂಪಿಯಾಗಿ ಗೆದ್ದ ನಂತರವೂ ಮಂಡ್ಯ ಸಂಪೂರ್ಣ ಜೆಡಿಎಸ್ ಕೈವಶವಾಗಿಲ್ಲ. ಯಾಕೆಂದ್ರೆ ಈ ಮೈತ್ರಿ ಬಗ್ಗೆ ಸುಮಲತಾ ಮೊದಲಿಂದಲೂ ಅಪಸ್ವರ ಎತ್ತುತ್ತಲೇ ಬಂದಿದ್ದರು. ಈಗಲೂ ಪುಟಿದು ನಿಲ್ಲುವ ಸುಳಿವು ರವಾನಿಸುತ್ತಿದ್ದಾರೆ. ಹಾಗಾಗಿ ಗೌಡರು ಸುಮಲತಾ ಬಲಗದ ಮೇಲೆ ಒಂದು ಕಣ್ಣಿಡುತ್ತಲೇ ಬಂದಿದ್ರು. ಕೆಲ ದಿನಗಳ ಹಿಂದೆ ಯಾವಾಗ ಸುಮಲತಾ ಅವರು ಮುಂಬರುವ ಚುನಾವಣೆಯಲ್ಲಿ ಮದ್ದೂರಿನಿಂದ ನಾನು ಅಥವಾ ಮಗ ಅಭಿಷೇಕ್ ಸ್ಪರ್ಧಿಸುವುದು ಖಚಿತ ಎಂದು ಹೇಳಿದರೋ ಆಗ ಗೌಡರಿಗೆ ಆತಂಕ ಶುರುವಾಯಿತು. ಹೇಳಿ ಕೇಳಿ ಮದ್ದೂರು ದೇವೇಗೌಡರ ಕುಟುಂಬದ ಡಿಸಿ ತಮ್ಮಣ್ಣ ಪ್ರತಿನಿಧಿಸುವ ಕ್ಷೇತ್ರ. ಅಂಬರೀಶ್ ಕುಟುಂಬದವರ ಸ್ಪರ್ಧೆಯಿಂದ ಕೇವಲ ಅದೊಂದು ಕ್ಷೇತ್ರ ಕಳೆದುಕೊಳ್ಳುವುದು ಮಾತ್ರವಲ್ಲದೆ ಮಂಡ್ಯ ರಾಜಕಾರಣದಲ್ಲಿ ತಮಗೆ ಪ್ರತಿರೋಧ ಭುಗಿಲೇಳಬಹುದು. ಅದನ್ನ ಈಗಲೇ ಚಿವುಟಬೇಕೆಂದು ಗೌಡರು ಈ ಮೈತ್ರಿ ಭಂಗದ ಮಾತು ಶುರು ಮಾಡಿದ್ದಾರೆ. ಬಿಜೆಪಿ ನಾಯಕರ ಮೇಲೆ ಒತ್ತಡ ತಂದು ಸುಮಲತಾ ಅವರನ್ನು ಮತ್ತೆಂದೂ ತಲೆ ಎತ್ತದಂತೆ ಮಾಡಬೇಕೆನ್ನುವುದು ಅವರ ಯೋಜನೆ. ಇದು ಅರ್ಥವಾಗಿಯೇ ಇತ್ತೀಚೆಗೆ ಸುಮಲತಾ ಅವರು ತಮ್ಮ ಬೆಂಬಲಿಗರು, ದೇವೇಗೌಡರ ಕಡು ವಿರೋಧಿಗಳೂ ಆದ ಕೆಸಿ ನಾರಾಯಣಗೌಡ, ಇಂಡವಾಳು ಸಚ್ಚಿದಾನಂದ ಮೊದಲಾದವರ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಜೆಡಿಎಸ್ಗೆ ಪ್ರತಿಯಾಗಿ ಬಿಜೆಪಿಯನ್ನು ಬಲಪಡಿಸುತ್ತೇವೆ ಎಂದು ಸವಾಲು ಹಾಕಿದ್ದಾರೆ. ಇದಕ್ಕೆ ದೇವೇಗೌಡರ ಪ್ರತ್ಯುತ್ತರ ಹೇಗಿರಲಿದೆ? ಕಾದ್ ನೋಡಬೇಕು.